ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಕುಸಿತಾ ಇದೆ ಟಿಬಿ ಡ್ಯಾಂನ ನೀರಿನ ಮಟ್ಟ. ಮೊನ್ನೆ ರಾತ್ರಿಯಿಂದ ಸುಮಾರು 12 ಟಿಎಂಸಿಗೂ ಅಧಿಕ ನೀರನ್ನ ಪೋಲ್ ಮಾಡಲಾಗಿದೆ. ಒಂದು ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್ ಅಲ್ಲಿ ಕಟ್ ಆಗಿರೋದ್ರಿಂದ ಈಗ 12 ಟಿಎಂಸಿ ನೀರು, ಬಹಳ ಉಪಯುಕ್ತವಾದಂತ ನೀರಿದು. ಡ್ಯಾಂನಲ್ಲಿ 2.5 ಅಡಿಯಷ್ಟು ಕುಸಿದಂತ ನೀರಿನ ಮಟ್ಟ ಇದೆ. ತುಂಗಭದ್ರಾ ಡ್ಯಾಂನಿಂದ 2.5 ಅಡಿ ನೀರು ಖಾಲಿಯಾಗಿದೆ. ಹಂತ ಹಂತವಾಗಿ ನೀರಿನ ಮಟ್ಟ ಇಳಿತಾ ಹೋಗ್ತಿದೆ. ಆದರೆ ಈ ನೀರು ಪೋಲ್ ಆಗ್ತಾ ಇದೆ. 19ನೇ ಗೇಟ್ನಿಂದಲ ಈಗ ಸಾಕಷ್ಟು ನೀರನ್ನು ಹರಿಸಲಾಗ್ತಾ ಇದೆ. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರನ್ನು ಪೋಲು ಮಾಡಲಾಗ್ತಾ ಇದೆ. ಬೇರೆ ವಿಧಿ ಇಲ್ಲ. ಈಗ ನೀರು ಬಿಡಲೇಬೇಕು. ಗೇಟನ್ನು ಅಲ್ಲಿ ಚೇಂಜ್ ಮಾಡಬೇಕು. ಏನಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತಂದರೆ ನೀರನ್ನು ಇಳಿಸಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸೊ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋದಂಥ ಪ್ರಕರಣ ಇದು. ಸೊ 1955ರಲ್ಲಿ ಡ್ಯಾಮ್ಗೆ ಅಳವಡಿಸಲಾಗಿದ್ದಂಥ ಗೇಟ್ಗಳು, ಒಟ್ಟು ಡ್ಯಾಮ್ಗೆ 33 ಗೇಟ್ಗಳನ್ನು ಅಳವಡಿಸಲಾಗಿತ್ತು. ಬನ್ನಿ, ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ, ನೋಡೋಣ. ಟಿಬಿ ಡ್ಯಾಮ್ ಹೋಗಿದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರೆಲ್ಲ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ನಮ್ಮ CM ಕೂಡ ಹೋಗ್ತಾ ಇದ್ದಾರೆ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಭಾಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ವಿ. ನಾಳೆದಲ್ಲೇ ಒಂದು ಕಮಿಟಿ, ಸಪ್ರೇಟ್ ಎಕ್ಸ್ಪರ್ಟ್ ಕಮಿಟಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮು ವಿಸಿಟ್ ಮಾಡಿ, ಈ ರೀತಿ ಅಲ್ಲೇನಾಗಿತ್ತು ಅಂತಂದರೆ ಬೇರೆ ಕಡೆ ಎಲ್ಲ ಡಬಲ್ ಇದಿದೆ, ಆಪ್ಷನ್ಸ್ ಇದೆ. ಒಂದು ಗೇಟ್ಗೆ 2 ಲಿಂಕ್ ಇದೆ, ಇಲ್ಲಿ ಒಂದೇ ಒಂದು ಚೈನ್ ಇತ್ತು. ಆ ದೃಷ್ಟಿಯಿಂದ ಕಟ್ಟಾಗಿದೆ. ಸ್ವಲ್ಪ ನೋಡಿದ್ರೆ ನನಗೂ ಸ್ವಲ್ಪ ಆ ನೀರು ಪ್ರೆಷರ್ಸು ಮತ್ತೊಂದೆಲ್ಲ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು. ನೀರು ಉಳಿಸ್ಬೋದು, ಒಂದು 55ರಿಂದ 60 TMC ಅಷ್ಟು ನೀರು ಉಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ.